ನಮಸ್ತೆ ಎಲ್ಲರಿಗೂ. ಇವತ್ತು ಕೂಡ ಒಂದು ಥ್ರಿಲ್ಲಿಂಗ್ ಹಾರಿಫೈಯಿಂಗ್ ಸ್ಟೋರಿ ತಂದಿದ್ದೇನೆ. ಈ ಸ್ಟೋರಿ ನಡ್ತದ್ದು ಕಾರ ಮನ್ಮರಾಸ್ ಎಂಬ ಜಾಗದಲ್ಲಿ. ಅಲ್ಲಿ ಒಂದು ಅರ್ಥಕ್ವೇಕ್ ನಡೆದಿತ್ತು. ಆ ಅರ್ಥಕ್ವೇಕಿಂದ ಭೂಮಿ ಕುಸಿತ ಆದ ಕಾರಣ ಅಲ್ಲಿದ್ದಂತಹ ಆಲ್ಮೋಸ್ಟ್ ಎಲ್ಲರೂ ಭೂಮಿಯ ಅಡಿ ಭಾಗಕ್ಕೆ ಹೋಗಿದ್ರು. ಅಲ್ಲಿಗೆ ಒಂದು ರೆಸ್ಕ್ಯೂ ಟೀಮ್ ಬರುತ್ತೆ. ರೆಸ್ಕ್ಯೂ ಟೀಮ್ ಎಲ್ಲರನ್ನ ಕಂಪ್ಲೀಟ್ ಆಗಿ ಸ್ಪ್ರೆಡ್ ಓವರ್ ಆಗಿ ಹೆಲ್ಪ್ ಮಾಡ್ತಾ ಇರುವಾಗ ಒಂದು ತಾಯಿ ಬಂದು, ನನ್ನ ಮಕ್ಕಳು ಈ ಜಾಗದಲ್ಲೇ ಕುಸಿದು ಬಿದ್ದಿದ್ದಾರೆ, ಈ ಜಾಗದಲ್ಲೇ ಇದ್ದಾರೆ, ಇವರನ್ನ ಬಚಾವ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದ ಕಾರಣ ರೆಸ್ಕ್ಯೂ ಟೀಮ್ ಇಮಿಡಿಯೇಟ್ ಆಗಿ ಅವರು ತೋರಿಸಿದಂತಹ ಲೊಕೇಶನ್ಗೆ ಹೋಗ್ತಾರೆ. ಲೊಕೇಶನ್ಗೆ ಹೋಗಿ ಅಲ್ಲಿ ಇದ್ದಂತಹ ರುಬೆಲ್ ಅಡಿಯಲ್ಲಿ ಇದ್ದಂತಹ ಮಕ್ಕಳನ್ನ ಸೇವ್ ಮಾಡ್ತಾರೆ. ರುಬೆಲ್ ಅಂದರೆ ಪೀಸ್ ಆಫ್ ಸ್ಟೋನ್ಸ್ ಆಗಿರ್ಬೋದು ಅಥವಾ ಕಲ್ಲು ಇಲ್ಲದಿದ್ದರೆ ಅಲ್ಲಿದ್ದಂತಹ ಸಿಮೆಂಟ್ ಅದೆಲ್ಲ ಕುಸಿದು ಬಿದ್ದ ಕಾರಣ, ಅದರ ಅಡಿಗೆ ಹೋದ ಕಾರಣ ಅದವರ ಬಾಡಿಯ ಮೇಲಿತ್ತು. ಸೊ ಅದನ್ನೆಲ್ಲ ಕ್ಲಿಯರ್ ಅಪ್ ಮಾಡಿ ಅವರನ್ನು ಸೇವ್ ಮಾಡ್ತಾರೆ. ಸೇವ್ ಮಾಡುವಾಗ ಅವರನ್ನು ಜೀವಂತವಾಗಿಯೇ ಸೇವ್ ಮಾಡ್ತಾರೆ. ಆದರೆ ಸ್ವಲ್ಪ ಗಾಯ ಆದ ಕಾರಣ ಸ್ವಲ್ಪ ವೀಕ್ ಆಗಿರ್ತಾರೆ ಇಬ್ಬರು ಮಕ್ಕಳು ಕೂಡ. ಹಿಂದೆ ತಿರುಗಿ ನೋಡುವಾಗ ತಾಯಿಯಲ್ಲಿ ಇರುವುದಿಲ್ಲ. ಬಟ್ ಆದರೂ ಕೂಡ ರೆಸ್ಕ್ಯೂ ಟೀಮ್ ಮಕ್ಕಳ ಹತ್ರ ಹೇಳ್ತಾರೆ, ನೀವು ಅಲ್ಲಿ ಹೋಗಿ, ಅಲ್ಲಿ ಎಲ್ಲಾದರೂ ನಿಮ್ಮ ತಾಯಿ ಇರ್ಬೋದು ಅಂತ. ಆಗ ಅದರಲ್ಲಿ ಇದ್ದಂತಹ 13 ವರ್ಷದ ಹುಡುಗ ಹೇಳ್ತಾನೆ, ನನ್ನ ತಾಯಿ 4 ವರ್ಷದ ಮೊದಲೇ ತೀರ್ಕೊಂಡಿದ್ದಾರೆ ಸರ್ ಅಂತ. ಅದನ್ನು ಕೇಳಿದಂಥ ರೆಸ್ಕ್ಯೂ ಟೀಮಿಗೆ ಒಂದು ಸರಿಗೆ ಮಿಸ್ಟರಿ ಆಗ್ತದೆ ಈ ಕೇಸ್. ಯಾಕೆಂದರೆ ಅವರ ಕಣ್ಣಾರೆ ನೋಡಿದಂತಹ ಹೆಂಗಸು 4 ವರ್ಷದ ಮೊದಲೇ ತೀರಿ ಹೋಗಿದ್ದಾರೆ ಅಂತ ಅಂದ್ಕೊಳ್ಳುವಾಗ ಯಾರಿಗೆ ಗೂಸ್ಬಂಪ್ಸ್ ಬರೋದಿಲ್ಲ ಹೇಳಿ. ಇದೆಲ್ಲ ಕೇಳುವಾಗ ಇದರಲ್ಲಿ ಒಂದು ನಮಗೆ ಅಂದರೆ ಈ ಸ್ಟೋರಿಯಲ್ಲಿ ನಮಗೆ ಒಂದು ಅರ್ಥ ಆಗ್ತದೆ ಏನಂದರೆ, ತಾಯಿಯ ಪ್ರೀತಿ ಯಾವುದೇ ಪ್ರೀತಿ ಇರಲಿ ಅದಕ್ಕಿಂತ ಒಂದು ಪಟ್ಟದ್ದು ಮೇಲೆ ಅಂತ. ಯಾಕೆಂದರೆ ಎಲ್ಲರೂ ಹೇಳ್ತಾರೆ ತಾಯಿ ಪ್ರೀತಿಯನ್ನು ಯಾರಿಗೂ ಕೊಡಲಿಕ್ಕಾಗೋದಿಲ್ಲ ಅಂತ. ನಮಗೆ ಮೊದಲಿಗೆ ಕಣ್ಣಿಗೆ ಕಾಣುವ ದೇವರೇ ನಮ್ಮ ತಾಯಿ, ಹಾಗೂ ನಮ್ಮ ಶಿಕ್ಷಣಕ್ಕೆ ಒಂದು ದಾರಿದೀಪ ಆಗುವುದೇ ನಮ್ಮ ತಾಯಿ. ಸೊ ಇದೆಲ್ಲದಕ್ಕೂ ತಾಯಿಯೇ ಒಂದು ದೊಡ್ಡ ರೋಲ್ ಮಾಡೆಲ್ ಆದ ಕಾರಣ ಆ ತಾಯಿಯ ಮನಸ್ಸು ನೋಡಿ, ಆ ತಾಯಿ 4 ವರ್ಷದ ಮೊದಲೇ ತೀರಿ ಹೋಗಿದ್ರು ಕೂಡ ಅವರ ಮಕ್ಕಳು ಅಲ್ಲಿ ಕುಸಿದು ಬಿದ್ದಿದ್ದಾರೆ, ಈ ಥರದ ಒಂದು ಘಟನೆ ಆಗಿದೆ ಅಂತ ಹೇಳುವಾಗ ತನ್ನ ಪ್ರೀತಿ, ತನ್ನ ಆ ಸೋಲ್, ಆ ಪ್ಯೂರಿಟಿ ಎದ್ದು ಬಂದು ಆ ಮಕ್ಕಳನ್ನು ಬಚಾವ್ ಮಾಡಿಸ್ತದೆ. ಸೊ ಇದೇ ಒಂದು ಶಾರ್ಟ್ ಆ್ಯಂಡ್ ಸ್ವೀಟ್ ಆದಂತಹ ಸ್ಟೋರಿ. ಹೋಪ್ ಯು ಪೀಪಲ್ ಲೈಕ್ ಇಟ್. ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಬರ್ತೇನೆ. ಟಿಲ್ ದೆನ್.